ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ. ಸ್ವಲ್ಪ ಆಂಟಿ ನಾನು ಇಬ್ಬರೂ ಹೊರಗಡೆ ಹೋಗಿದ್ವಿ. ಅಂದರೆ ಆಂಟಿಗೆ ಸ್ವಲ್ಪ ಏನಂದರೆ ಬಳೆ, ಸ್ಟಿಕ್ಕರು, ಅಂದರೆ ಅವರ ಓರ್ಗೀತಿ ಮಗನ ಮದುವೆ ಇದೆ. ಅದಕ್ಕೋಸ್ಕರ ಸೀರೆಗೆ ಮ್ಯಾಚ್ ಆಗುವಂಥದ್ದು ಬಳೆ ಆ ಥರದ್ದೆಲ್ಲ ತೊಗೊಳಕ್ಕೆ ಅಂತ ಹೇಳಿ ಹೋಗಿದ್ವಿ. ನಾನು ಸ್ವಲ್ಪ ತರಕಾರಿ ತೊಗೊಂಡೆ ಅಷ್ಟೇ. ಅವರು ಈ ಥರದ್ದು ಬ್ಯಾಂಗಲ್ಸು, ಸ್ಟಿಕ್ಕರು, ಮತ್ತು ಇನ್ನೇನು ತೊಗೊಂಡ್ರು. ಆಮೇಲೆ ಇಲ್ಲಿ ಏನೇನೋ ಒಂದಷ್ಟು ತೊಗೊಂಡ್ರು ಇಲ್ಲಿಗೆ ಬಫ್ ಥರ ಹಾಕ್ಕೊಳ್ಳೋದಕ್ಕೆ. ಅಂದರೆ ಅಕ್ಕನಿಗೊಂದು ಅವರಿಗೊಂದು ತೊಗೊಂಡ್ರು. ಆ ಥರದ್ದೆಲ್ಲ ತೊಗೊಂಡು ಮತ್ತು ಅಲ್ಲಿ ಯಾವುದೇ ವಿಡಿಯೋ ಮಾಡಿಲ್ಲ. ಮತ್ತು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದು ಇವಾಗ ನಾನು ಊಟ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ. ಹೋಗ್ಬೇಕಾದ್ರೆ ಸ್ವಲ್ಪ ತಿನ್ಕೊಂಡು ಹೋಗಿದ್ದೆ. ಯಾಕೆ ಅಂದರೆ ನನಗೆ ಅವಾಗವಾಗ ತಿಂತಾ ಇರಬೇಕೇನಾದ್ರೂ. ಅದಕ್ಕೆ ಅಲ್ಲಿ ಹೋಗಿ ಅಂದರೆ ಒಂದು ಇಲ್ಲೇ ಬಿಟ್ಟಾಗ ಒಂದು 12:30 ಆಗಿತ್ತು. ಅದಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ತಿಂದೋಗಿದ್ದೆ. ಇವಾಗ ಬಂದು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿನ್ಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 3:45 ಆಗಿದೆ. ನಾವು ಬಂದಾಗ 3:10 ಅಥವಾ 3:15 ಆಗಿತ್ತು. ಹಾಗೆ ಇದು ಅತ್ತಿಬೆಲೆಗೆ ಹೋಗಿದ್ವಿ ಅಂತ ಹೇಳ್ದಲ್ಲ, ಅವಾಗ ತೊಗೊಂಡಿದ್ದಂಥ ಟಾಪ್ ಇದು ಈ ಥರ ಇದೆ. ನಿನ್ನೆ ತೋರಿಸಿದ್ದೆ ನಿಮಗೆ, ಅದೇ ಟಾಪೇ ಹಾಕ್ಕೊಂಡು ಹೋಗಿದ್ದೆ. ಸ್ವಲ್ಪ ಲೂಸ್ ಇದೆ. ಅಂದರೆ ನಾನು ಸ್ವಲ್ಪ ಟೈಟಾಗಿರೋ ಡ್ರೆಸ್ ಎಲ್ಲ ಹಾಕಲ್ಲ, ಬೇಕಾದರೆ ಯಾವಾಗಲೂ ಲೂಸ್ ಆಗಿರುತ್ತೆ. ಸ್ವಲ್ಪ ಅಂದರೆ ತುಂಬ ಫಿಟ್ ಇರಲ್ಲ, ಹೋಗಿ ಒಂದು ನಾರ್ಮಲಾಗಿ ಫಿಟ್ ಆಗಿರುತ್ತೆ ಅಷ್ಟು. ಇದೊಂದು ಸ್ವಲ್ಪ ಇದು ಮತ್ತು ಕೌಶಿ ತಂದು ಕೊಟ್ಟಿದ್ನಲ್ಲ, ಅದೆರಡೂ ಸ್ವಲ್ಪ ಲೂಸ್ ಇದೆ. ತುಂಬ ಇದು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಫಿಟ್ಟಾಗಿ ಸ್ಟಿಚ್ ಮಾಡ್ಸೋಕೆ ಹೋದರೆ ಅದು ಅಂದರೆ ಒಂದು ಕಡೆ ಶೇಪು ಈಗ ಕೈ ಹತ್ರ ಕರೆಕ್ಟ್ ಇರುತ್ತೆ, ಇಲ್ಲಿ ಅಂದರೆ ನಮ್ಮ ಬಾಡಿ ಹತ್ರ ಸ್ವಲ್ಪ ಸ್ಟಿಚ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಬರಲ್ಲ, ಅಷ್ಟು ಸರಿಯಾಗಿ ಫಿನಿಶಿಂಗ್ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿ ಇರಲಿ ಪರವಾಗಿಲ್ಲ ಅಂತೇಳಿ ಹಾಗೆ ಇಟ್ಕೊಂಡೆ. ಚೆನ್ನಾಗಿದೆ ಕಲ್ಲರು, ಬ್ಲೂ ಮತ್ತು ಮಧ್ಯೆ ವೈಟ್ ಡಾಟ್ ಥರ ಬಂದಿದೆ. ನಿಮ್ಗೆ ಕಾಣಿಸ್ತಾ ಇದೆಯಾ? ವೈಟ್ ಡಾಟ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಮತ್ತು ಆಮೇಲೆ ಮತ್ತೆ ಆಂಟಿ ಮನೆಗೆ ಹೋಗಬೇಕು. ಏಕೆಂದರೆ ತರಕಾರಿ ಆಮೇಲೆ ಬಟಾಣಿ ಎಲ್ಲ ತೊಗೊಂಡಿದ್ವಿ. ಬಟಾಣಿ ಹೊರಗಡೆ ಅವತ್ತು ಮೊನ್ನೆ ತೊಗೊಂಡಾಗ 75 ರೂಪೀಸ್ ಇತ್ತು kg. ಇಲ್ಲಿ ತೊಗೊಂಡ್ವಿ 60 ರೂಪಾಯಿ kg. ನಾನು ಅದಕ್ಕೆ 1/2 kg ತೊಗೊಂಡೆ. ಆಂಟಿ ಒಂದಷ್ಟು ತರಕಾರಿ, ನಾನೊಂದಷ್ಟು ತರಕಾರಿ ತೊಗೊಂಡೆ. ಮತ್ತು ಆಂಟಿ ಒಂದು ಕಾರ್ತಿಕ್ ಹೋಗ್ತಾನೆ, ಅವನಿಗೆ ಅಡುಗೆ ಮಾಡಿ ಕಳಿಸ್ಬೇಕಂದ್ರೆ ಮತ್ತು ಅವ್ರು ಮಾಡಿ ಕೆಲಸ ಎಲ್ಲ ಮುಗಿಸ್ಲಿ. ಆಮೇಲೆ ನಾನು ಸಾಯಂಕಾಲ ಬರ್ತೀನಿ, ಒಟ್ಟಿಗೆ ತರಕಾರಿ ಎಲ್ಲ ಎತ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಹಿಂಗೆ ಆಪೋಸಿಟ್ ಮನೆ, ನಮ್ಮ ಮನೆ ಮತ್ತು ಆಂಟಿ ಮನೆ. ಮತ್ತು ಆಮೇಲೆ ಹೋದ್ರೆ ಆಯ್ತಾ ಅಂತೇಳಿ. ಓಕೆ. ನಾನು ಸ್ವಲ್ಪ ಬಂದು ಊಟ ಅಂದರೆ ಹೀರೆಕಾಯಿ ಇತ್ತು, ಅದು ಸ್ವಲ್ಪ ಹಾಕ್ಕೊಂಡು ತಿನ್ಕೊಂಡು, ಸ್ವಲ್ಪ ಚಿಪ್ಸ್ ಇತ್ತು ತಿನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಆಂಟಿ ಸೀರೆ ತೊಗೋಬೇಕು ಅಂತ ಹೇಳಿದ್ರು, ಒಂದಷ್ಟು ಸೀರೆಗಳು ಬೇಕು, ಸೀರೆ ತೊಗೊಳ್ಳೋಣ ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆಲ್ಲ ಸೀರೆ ಬೇಡ ಅಂತಂದರೆ ಸೀರೆ ಬದಲು ಬೇರೆ ಏನಾದರೂ ಕೊಡೋಣ ಅಂಥೇಳಿ ಸೀರೆ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೆ ನಾನು ಈ ಥರದ್ದು ಬಳೆ ಆ ಥರದ್ದೆಲ್ಲ ತೊಗೊಂಡು ಬರೋಣ ಹಾಗೆ ತಿರ್ಗಾಡ್ಕೊಂಡು ಅಂತ. ಯಾಕೆಂದರೆ ನಾನು ಮನೇಲಿ ಇರ್ತೀನಲ್ಲ, ಅದಕ್ಕೆ ಬಾ ಅಂತ ಕರೀತಾರೆ. ನಾನು ಒಬ್ಬಳೇ ಇರ್ತೀನಲ್ಲ, ಸುಮ್ಮನೆ ಅಂದರೆ ಏನು ಕೆಲಸ ಇರಲ್ಲ. ಮಾಮ ಬರ್ತಾರೆ, ಮಾಮಂಗೆ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿರ್ತೀನಿ. ಅಂದರೆ ಅನ್ನ ಮಾಡಿದ್ದೆ ಮತ್ತು ನಿನ್ನೆದು ಉಪ್ಪು ಸಾಂಬಾರಿತ್ತು, ಅದೇ ತಿನ್ಕೊಂಡು ಹೋಗಿದ್ದಾರೆ. ಅಂದರೆ ತೊಗರಿಕಾಯಿ ಸಾಂಬಾರು ಮಾಡಬೇಕಿತ್ತು, ನಾನು ಮಾಡಿಲ್ಲ. ಯಾಕೆ ಅಂದರೆ ತೊಗರಿಕಾಯಿ ಸಾಂಬಾರು ಏನಾದರೂ ಮಾಡಿಟ್ಟಿದ್ರೆ ಈ ಉಪ್ಪು ಸಾಂಬಾರು ಹಾಗೇ ಇರ್ತಾಯಿತ್ತು, ಅದಕ್ಕೋಸ್ಕರ ಮಾಡಿಲ್ಲ. ಇವಾಗ ರಾತ್ರಿಗೆ ತೊಗರಿಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ. ಯಾವಾಗಲೂ ಅಷ್ಟೇ, ಏನಾದರೂ ಹಳೆ ಸಾಂಬಾರು ನಿನ್ನೆದೇನಾದ್ರು ಇದ್ದು ಮತ್ತು ಹೊಸ್ದಾಗಿ ನಾವೇನಾದರೂ ಸಾಂಬಾರು ಮಾಡಿದರೆ ಹೊಸ ಸಾಂಬಾರು ಖಾಲಿ ಆಗುತ್ತೆ ಹೊರತು ನಿನ್ನೆ ಸಾಂಬಾರು ಅಲ್ಲೇ ಕೂತ್ಕೊಂಡಿರುತ್ತೆ. ಅದಕ್ಕೆ ನಾನು ಏನು ಸಾಂಬಾರು ಮಾಡಿರಲಿಲ್ಲ, ಎಲ್ಲ ರೆಡಿ ಮಾಡಿಬಿಡೋಣ ಅಂತೇಳಿ. ಆಮೇಲೆ ನೋಡಿದರೆ ಇದು ಖಾಲಿ ಆಗಲ್ಲ, ಇದು ಮಾತ್ರ ಖಾಲಿ ಆಗುತ್ತೆ ಅಂತೇಳಿ ಸಾಂಬಾರು ಮಾಡಿಲ್ಲ, ಹಾಗೆ ಬಿಟ್ಟು ಹೋಗಿದ್ದೀನಿ. ಇವಾಗ ರಾತ್ರಿಗೆ ಮಾಡಿದರೆ ಮತ್ತು ನಾಳೆ ಮಧ್ಯಾಹ್ನಕ್ಕೂ ಆಗುತ್ತೆ. ಓಕೆ. ಮತ್ತು ಆಮೇಲೆ ಸಿಗೋಣ. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಬುಧವಾರ ಸ್ಕೂಲಿಗೆ ಹೋಗಿದ್ದೆ. ಇವತ್ತು ಸ್ವಲ್ಪ ಫೀಸ್ ಕಟ್ಟಬೇಕಿತ್ತು, ಅಂದರೆ ನವಂಬರ್ ಎಂಡಲ್ಲಿ ಕಟ್ಟಿ ಅಂತ ಹೇಳಿದ್ರು, ಕಟ್ಟೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಕಟ್ಬರೋಣ ಅಂತೇಳಿ ಫೀಸ್ ಎಲ್ಲ ಕಟ್ಬಿಟ್ಟು ಮಾಮ ಅಂದರೆ ಬಸ್ಸಲ್ಲಿ ಹೋಗಲಿಲ್ಲ, ಗಾಡಿಯಲ್ಲಿ ಬಿಟ್ಕೊಡ್ರು ಸ್ಕೂಲ್ ಹತ್ರನೇ.
ಆಮೇಲೆ ಫೀಸ್ ಕಟ್ಬಿಟ್ಟು ಬಂದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಬೆಳಿಗ್ಗೆ ಚಪಾತಿ ಮತ್ತು ನಿನ್ನೆ ಆಂಟಿ ನಾವು ಹೊರಗಡೆ ಹೋಗಿದ್ವಲ್ಲ ಅಲ್ಲಿಂದ ತರಕಾರಿ ಎಲ್ಲ ತಂದಿದ್ವಿ, ಅದ್ರದ್ದು ಗೊಜ್ಜೆಲ್ಲ ಮಾಡಿ ಚಪಾತಿ ಮಾಡಿದ್ದೆ, ಅದೇ ತಿನ್ಕೊಂಡು ಹೋಗಿದ್ದೆ. ಮತ್ತು ಇವಾಗ ಅದು ಸ್ವಲ್ಪ ಇನ್ನೂ ಒಂದೆರಡು ಚಪಾತಿ ಇದೆ, ಗೊಜ್ಜಿದೆ, ಮತ್ತು ತೊಗರಿಕಾಯಿ ಸಾಂಬಾರು ಮಾಡಿದ್ದೆ ರಾತ್ರಿ, ಅದು ಕೂಡ ಇದೆ. ಮತ್ತು ಅದೇ ಖಾಲಿ ಮಾಡೋಣ, ರೈಸ್ ಎಲ್ಲ ಇತ್ತಲ್ಲ ಖಾಲಿ ಮಾಡೋಣ. ಮಾಮನಿಗೆ ಸ್ವಲ್ಪ ರಸಮ್ ಬೇಕಂತೆ, ಅಂದರೆ ಟೊಮೆಟೊ ರಸಮ್ ಅಲ್ಲ, ಬೇಳೆ ರಸಮ್ ಬೇಕಂತೆ, ಏಕೆಂದರೆ ಶೀತ ಆಗಿಬಿಟ್ಟಿದೆಯಂತೆ, ಅದರಿಂದ ಬೇಳೆ ರಸಮ್ ಮಾಡು ಅಂತ ಹೇಳಿದ್ರು. ಆದರೆ ಈಗ ಆಗಲ್ಲ, ಇವಾಗ ಕೆಲಸ ಮುಗಿಸಿರೋದು ನಾನು. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ, ಇವಾಗ ಮಾಡೋಕ್ಕಾಗಲ್ಲ, ಅದಕ್ಕೆ ರಾತ್ರಿಗೆ ಮಾಡ್ತೀನಿ ರಸಮ್ ಅಂತ ಹೇಳಿದ್ದೀನಿ. ಹಾಗೆ ನೀನೆ ಹಾಲೆಲ್ಲ ತರಬೇಡಿ, ಮನೇಲೇ ಹಾಲೆಲ್ಲ ಇತ್ತು, ತರಬೇಡಿ ಅಂದ್ರೂ ಡೈಲಿ 1/2 ಲೀಟ್ರ್ ಹಾಲು ತರ್ತಾರಲ್ಲ, ಅದು ಹಾಗೆ ತಂದುಬಿಟ್ಟಿದ್ದಾರೆ. ಆಮೇಲೆ ನಾನು ಮನೆಗೆ ಬಂದು ನೋಡ್ತೀನಿ ಹಾಲಿದ್ದೆ, ಏನಕ್ಕೆ ಹಾಲು ಬೇಡ ಅಂತ ಹೇಳಿದ್ನಲ್ಲ ಅಂದರೆ ನೆನಪಾಗಲಿಲ್ಲ ನನಗೆ, ಮತ್ತೆ ತಂದುಬಿಟ್ಟೆ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಅದು ಇವತ್ತು ತರಬೇಡಿ, ಮತ್ತು ನಿನ್ನೆ ಹಾಲು ಇದೆ, ಮೊನ್ನೆ ಹಾಲು ಇದೆ, ಅದನ್ನೇ ಖಾಲಿ ಮಾಡೋಣ, ನಾಳೆ ಬೇಕಾದರೆ ತೊಗೊಂಡ್ರಾಯ್ತು ಅಂತೇಳಿ ಸುಮ್ಮನೆ ಅದೇ. ಇವಾಗ ಅಡುಗೆ ಕೆಲಸ ಏನಿಲ್ಲ, ಅದಕ್ಕೆ ದಾಳಿಂಬೆ ಹಣ್ಣು ಬಿಡಿಸಿಡೋಣ. ದಾಳಿಂಬೆ ಹಣ್ಣೆಲ್ಲ ಬಿಡಿಸಿ, ಆ್ಯಪಲ್ಲೆಲ್ಲ ಆದರೆ ಏನಂದರೆ ಅಲ್ಲೇ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ತಿಂತಾರೆ, ದಾಳಿಂಬೆ ಎಲ್ಲ ಆದರೆ ಬಿಡಿಸಿಟ್ರೆ ತಿಂತಾರೆ. ಅದಕ್ಕೆ ಇವಾಗ ಏನು ಕೆಲಸ ಇರಲಿಲ್ವಲ್ಲ, ಮತ್ತೇನು ರಾತ್ರಿಗೆ ರಸಮ್ ಮಾಡೋದು, ಇವಾಗೇನು ಕೆಲಸ ಇರಲಿಲ್ವಲ್ಲ, ಅದಕ್ಕೆ ಬೇಡಿದು ಎಂಥದ್ದು ಅದೊಂದು ಸರಿ ನೆನಪೇ ಆಗಲ್ಲ ಏನು ಅಂತ. ದಾಳಿಂಬೆ ಹಣ್ಣನ್ನು ಬಿಡಿಸ್ಬಿಟ್ಟು ಬೌಲ್ಗೆ ಹಾಕಿಟ್ಟಿರ್ತೀನಿ, ಇಲ್ಲೇ ಟಿಫೈ ಮೇಲೆ ಇಟ್ಬಿಟ್ರೆ ಏನಂದರೆ ನೆನಪಾಗುತ್ತೆ, ತಿಂತಾರೆ ಬಂದು ಊಟ ಎಲ್ಲ ಆದಮೇಲೆ. ಓಕೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ಸಂಜೆಗೆ ಬೇಳೆ ರಸಮ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಬೇಳೆ ರಸಮ್ ಮಾಡ್ತೀನಿ ಅಂತ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಓಕೆ, ಮತ್ತೆ ಆಮೇಲೆ ಸಿಗೋಣ. ಮೂರು ದಿನದಿಂದ ಅಂದರೆ ಮಂಗಳವಾರ ಬುಧವಾರ ಯಾವುದೇ ವೀಡಿಯೋನೇ ಮಾಡಿಲ್ಲ. ಸ್ಟಾರ್ಟ್ ಮಾಡ್ತೀನಿ ಮಾಡಬೇಕು ಅಂತೇಳಿ, ಆಮೇಲೆ ವೀಡಿಯೋನೇ ಮಾಡಲ್ಲ ಆ ಥರ. ಕೌಶಿ ಇಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾನೆ. ಮತ್ತು ಅವತ್ತು ಸ್ಕೂಲಿಗೆ ಹೋಗಬೇಕಾದ್ರೆ ಇವತ್ತು ನನಗೆ ಆಫ್ ಡೇ, ಬೇಗನೆ ಬಿಡ್ತಾರೆ ಅಂತೇಳಿ ಅವನು ಊಟ ತೊಗೊಂಡು ಹೋಗಿರಲಿಲ್ಲ, ಹಾಗೆ ಹೋಗಿದ್ದ. ಆಮೇಲೆ ಮತ್ತೆ ಲೇಟ್ ಆಯಿತು ಅಂತೇಳಿ ಆ ಕಡೆಯಿಂದ ಬರಬೇಕಾದ್ರೆ ಕಡಲೆಕಾಯಿ ತೊಗೊಂಡಿದ್ದಂತೆ, ಬಸ್ಸಲ್ಲಿ ತಿನ್ಕೊಂಡು ಹೋಗೋಣ ಅಂತ. ಆಮೇಲೆ ಬಸ್ಸಲ್ಲಿ ಯಾರೋ ಸಿಕ್ಕಿದ್ದಾರೆ, ಅಂದರೆ ಪಕ್ಕ ಕೂತ್ಕೊಂಡಿದ್ದಲ್ಲ, ಅವರಿಗೆ ಕಡಲೆಕಾಯಿ ಕೊಟ್ಟನಂತೆ ತೊಗೊಳ್ಳಿ ಅಂತೇಳಿ. ಅದಕ್ಕೆ ಅವರು ಬೇಡಪ್ಪ ಅಂತೇಳಿ ತೊಗೊಂಡಿಲ್ಲ. ಮತ್ತು ಅವರು ಒಬ್ಬಟ್ಟು ಕೊಟ್ಟಂತೆ, ಅಂದರೆ ಇವನು ಮತ್ತು ಇನ್ನೊಂದು ಫ್ರೆಂಡು ಇಬ್ಬರು ಇದ್ರಂತೆ, ಒಬ್ಬಟ್ಟು ಕೊಡ್ತೀನಿ ಅಂತೇಳಿ. ಇವನಿಗೂ ಸ್ವೀಟ್ ಇಷ್ಟ ಇಲ್ಲ, ಅವನಿಗೂ ಸ್ವೀಟ್ ಇಷ್ಟ ಇಲ್ಲ, ಬೇಡ ಅಂದ್ರೂ ತಗೋಪ್ಪ ಅಂತ ಹೇಳ್ತಾಯಿದ್ರಂತೆ. ಅದಕ್ಕೆ ಒಂದು ಸ್ವೀಟ್ ತೊಗೊಂಡ್ರೆ ಅಂತೆ, ಅಂದರೆ ಒಬ್ಬಟ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದ. ಇವತ್ತು ಬಂದು ಗುರುವಾರ, 2 ಡೇಸಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಏಯ್, ಏನದು ಸೌಂಡು? ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಆ ಥರ ಆಗಿದೆ. ಮಂಗಳವಾರ ಮತ್ತು ಬುಧವಾರ, ಇವತ್ತು ಬಂದು ಗುರುವಾರ. ಇವನು ಟ್ರಿಪ್ಪಿಗೆ ಹೋಗ್ತಿದ್ದಾನೆ ಇವಾಗ, ಅಂದರೆ ಇವಾಗ ಟೈಮ್ ಬಂದು 5:30. 8 ಗಂಟೆಗೆಲ್ಲ ಅಲ್ಲಿ ಇರಬೇಕು ಅಂತ ಹೇಳಿದಾರಂತೆ. ಅದೇ 8 ಗಂಟೆ ಆಗಲ್ಲ, 10 ಗಂಟೆ ಆಗುತ್ತೆ ಇಲ್ಲೇ ಬಿಡೋದು. ಅದಕ್ಕೆ ಬೆಳಿಗ್ಗೆ ನಾನು ತಿಂಡಿ ಮಾಡಬೇಕಾದ್ರೆ, ತಿಂಡಿ ಬಂದು ಇವತ್ತು ಪುಳಿಯೋಗರೆ ಮಾಡಿದ್ದೆ. ಮಾಮನಿಗೆ ತುಂಬ ಇಷ್ಟ, ತುಂಬ ದಿನ ಆಗಿತ್ತು. ಅದು 2 ಪ್ಯಾಕೆಟ್ ಪೌಡರ್ ತೊಗೊಬಂದಿದ್ರು, ಮಾಡಿಲ್ಲ ಅಂದರೆ ತುಂಬ ದಿನ ಆಯಿತು ನಾನು ತಂದು ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಾಡಿಬಿಟ್ಟು ಇದರಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಚೆನ್ನಾಗಿರುತ್ತೆ. ಕಾಣಿಸ್ತಾ ಇದೆಯಾ? ಈ ಥರ ಇದೆ. ಇದು ತುಂಬ ದಿನ ಬರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗೂ ಇದೆ ಟೇಸ್ಟು. ಆದರೆ ನನಗೆ ಪುಳಿಯೋಗರೆ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಹಾಗೆ ಅದನ್ನು ಮಾಡ್ತಾ ಜೀರಿಗೆ ಸಾಂಬಾರು ಅಂತೇಳಿ ಮಾಡ್ತೀವಿ. ನಮ್ಮ ಕಡೆ ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ ಇದನ್ನು, ಬಾಣಂತಿಯರಿಗೆ ಇದನ್ನು ಕೊಡ್ತಾರೆ. ಕಾಣಿಸ್ತಾ ಇರೋದು ಇದರಲ್ಲಿ ಏನೂ ಇರಲ್ಲ, ಜೀರಿಗೆ ಮೆಣಸು ಈ ಥರದ್ದು ಜಾಸ್ತಿ ಇರುತ್ತೆ. ಅಂದರೆ ಸಾಂಬಾರು ಅದರಲ್ಲಿ ಅಂದರೆ ತರಕಾರಿ ಆ ಥರ ಎಲ್ಲ ಏನೂ ಹಾಕೋ ಆಗಿಲ್ಲ. ಹಾಗೆ ಅದನ್ನು ಮಾಡ್ತಾ ಅದ್ರ ಜೊತೆಗೆ ಸ್ವಲ್ಪ ಮಾಮ ಒಂದು ಕ್ಯಾಬೇಜ್ ತೊಗೊಬಂದಿದ್ರು,
ಕ್ಯಾಬೇಜು ದಪ್ಪದು, ಆದರೆ ಅದು ಫುಲ್ಲು ಮಾಡಿಲ್ಲ, ಅರ್ಧ ಮಾತ್ರ ಮಾಡಿದ್ದೀನಿ. ಅರ್ಧ ಇಲ್ಲೇ ಇದೆ ಕ್ಯಾಬೇಜು, ನೋಡ್ತಾ ಇರ್ಬೋದು. ಯಾರೂ ತಿನ್ನಲ್ಲ, ಸುಮ್ಮನೆ ಯಾಕೆ ಫುಲ್ಲು ಮಾಡೋದು ಅಂತೇಳಿ ಅರ್ಧ ಮಾಡಿದ್ದೀನಿ. ಇವಾಗ ರೈಸು ಇವನಿಗೆ ಹೋಗ್ಬೇಕಾದ್ರೆ ರೈಸು ಮತ್ತು ಪಲ್ಯ ಹಾಕ್ಕೊಡ್ತೀನಿ, ತಿನ್ಕೊಂಡು ಹೋಗ್ತಾನೆ. ಇವಾಗ ಸ್ವಲ್ಪ ಹೊತ್ತು ಮಲ್ಗೋ ಥರ ಆಗ್ತಾಯಿದೆ, ಯಾಕೆಂದರೆ ಮೋಡ ಇದೆಯಲ್ಲ, ಅದಕ್ಕೆ ನಿದ್ದೆ ಬರೋ ಥರ ಆಗ್ತಿದೆ. ಮಲ್ಕೋತೀನಿ ಅಂದ, ನಾನು ಹೇಳ್ದೆ ನಿದ್ದೆ ಬರಲ್ಲ. ನಾವು ಅಷ್ಟೇ ಟೂರಿಗೆಲ್ಲ ಹೋಗ್ಬೇಕಂದ್ರೆ ನಿದ್ದೆ ಎಲ್ಲ ಬರ್ತಿರ್ಲಿಲ್ಲ. ಏನು ಮಲ್ಕೋಬೇಡವಾ, ಕಾಫಿ ಕೊಡ್ತೀನಿ, ಕಾಫಿ ಕುಡ್ಕೊ. ನಾನು ಆಮೇಲೆ ಟೆರೆಸ್ ಮೇಲೆ ಹೋಗಿದ್ದು, ಮೋಟ್ರ್ ಹಾಕಿದ್ಮೇಲೆ ಟೆರೆಸ್ ಮೇಲೆ ಹೋಗಲೇಬೇಕು, ಅದಕ್ಕೆ ಕಾಫಿ ಕುಡ್ಕೊ. ನಾನು ಕಾಫಿ ಕುಡ್ಕೊಳ್ತೀನಿ. ಆಮೇಲೆ ಬೇಕಾ ನೀನು 7:45 ಆ ಥರ ಏನಂದರೆ ಊಟ ಮಾಡಿಕೊಂಡು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಮಾಮನೂ ಬರ್ತಾರೆ, ಆಮೇಲೆ ವಿಡಿಯೋ ಮಾಡ್ತೀನಿ ನಾನು ಏನಂದರೆ ಒಂದು ಸ್ವಲ್ಪ 2 ದಿನ ಮತ್ತೆ ಏನೋ ಇಂಟ್ರೆಸ್ಟೇ ಬರಲಿಲ್ಲ. ಸ್ವಲ್ಪ ವೀಡಿಯೋ ಮಾಡೋದು ಮತ್ತು ಕಂಟಿನ್ಯೂ ಮಾಡೋಣ ನಾಳೆ ಅಂದ್ಬಿಟ್ಟು ಸುಮ್ಮನೆ ಆಗೋದು, ಅದೇ ಥರ 2 ಡೇಸಿಂದ ಆಗ್ತಾಯಿದೆ. ಇವತ್ತು ಬಂದು 3ನೇ ದಿನ, ಮಂಗಳವಾರ, ಬುಧವಾರ, ಇವತ್ತು ಗುರುವಾರ. ನೋಡೋಣ, ಇವತ್ತಾದರೂ ಕಂಟಿನ್ಯೂ ಮಾಡಿ ಫಿನಿಷ್ ಮಾಡೋಣ ಈ ವಿಡಿಯೋನ. ಓಕೆ, ಮತ್ತು ಇಲ್ಲಿ ಹಾಲು ಇಟ್ಟಿದ್ದೀನಿ, ಅವನಿಗೆ ಮತ್ತು ನನಗೆ ಕುಡ್ಕೊಂಡು ಆಮೇಲೆ ಟೆರೆಸ್ ಮೇಲೆ ಹೋಗ್ಬೇಕು. ಓಕೆ, ಮತ್ತೆ ಸಿಗೋಣ. ಮತ್ತು ಇವನು 8 ಗಂಟೆಗೆ ಅಂತೇಳಿ ರೆಡಿ ಆಗ್ತಾಯಿದ್ದಾನೆ. ಅಂದರೆ ಇಲ್ಲಿ 7:15 ಆಗಿತ್ತು, ಆವಾಗನೇ ರೆಡಿ ಆಗ್ತಿದ್ದಾನೆ. ನಾನು ಹೇಳ್ತಿರೋದೇನೆಂದರೆ 8 ಗಂಟೆ ಅಂತ ಹೇಳೋದು ಎಲ್ಲರೂ ಬರಲಿ ಅಂತೇಳಿ, ಆದರೆ ಎಷ್ಟು ಗಂಟೆ ಆಗುತ್ತೆ ಅಂದರೆ ಹೋಗುವಾಗ 10 ಗಂಟೆ ಆಗುತ್ತೆ ಬಿಡೋದು ಅಲ್ಲಿ ಅಂತಂದರೆ ಹೇಳಿದ ಮಾತು ಕೇಳ್ತಾನೆ ಇಲ್ಲ 8 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ, 8 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ಅಂತೇಳಿ ಹೇಳ್ತಾ ಇದ್ದ. ಮತ್ತು ಸರಿ ಆಯಿತು ಅಂಥೇಳಿ, ಸರಿ ಬಿಟ್ಟು ಬರೋಣ ಬಿಡಿ ಅಂಥೇಳಿ ಇಲ್ಲಿಂದ ನಾವು ಹೊರಟ್ವಿ. ಅಂದರೆ 7:30 ಆ ಥರ ಟೈಮಿಗೆ ಹೊರಟ್ವಿ. ಹೋಗೋಷ್ಟೊಳಗೆ ಒಂದು 10 ನಿಮಿಷ 1/4 ಗಂಟೆಗೆಲ್ಲ ಹೋಗ್ತೀವಿ ನಾವು. ಮತ್ತು ಇವನಿಗೆ ಬ್ಯಾಗ್ ನೋಡಿದೆ ಎಷ್ಟು ನನಗೆ, ಅವನು ಹೇಳ್ತಾ ಇದ್ದ ವೆಯ್ಟ್ ಇದೆ ಅಂತ. ಅದಕ್ಕೆ ನಾನು ನೋಡ್ತಾ ಇದ್ದೆ ಎಷ್ಟು ವೆಯ್ಟ್ ಇದೆ ಅದು ಬ್ಯಾಗು ಅಂತೇಳಿ, ತುಂಬ ವೆಯ್ಟ್ ಇತ್ತು. ಆಮೇಲೆ ಇನ್ನೊಂದು ಏನಾಯಿತು ಅಂದರೆ, ನಾನು ಜೀನ್ಸು ಟೀ ಶರ್ಟು ಅಂದರೆ ನಾವು ಬರ್ತಡೆಗೆ ಫಂಕ್ಷನ್ಗೆ ಅಂತೇಳಿ ಬಟ್ಟೆ ಎಲ್ಲ ತೊಗೊಂಡಿರ್ತೀವಲ್ಲ, ಆ ಥರದ್ದು ಡ್ರೆಸ್ಗಳನ್ನ ಯೂಸೇ ಮಾಡಲ್ಲ. ಯಾಕೆಂದರೆ ಸ್ಕೂಲಲ್ಲಿ ಯೂನಿಫಾರ್ಮ್ ಬಿಟ್ಟರೆ ಕಲರ್ ಡ್ರೆಸ್ ಅಂತ ಇಲ್ಲವೇ ಇಲ್ಲ. ಅದರಿಂದ ನಾನು ಟ್ರಿಪ್ಪಲ್ಲಾದರೂ ಯೂನಿಫಾರ್ಮ್ ಬದಲು ಕಲರ್ ಡ್ರೆಸ್ನೆಲ್ಲ ಯೂಸ್ ಮಾಡಲಿ ಅಂತೇಳಿ ಹಾಕಿದರೆ, ಸ್ಕೂಲಲ್ಲಿ ಏನು ಮಾಡಿದ್ದಾರೆ, ಕಲರ್ ಡ್ರೆಸ್ ಎಲ್ಲ ಕ್ಯಾನ್ಸಲು, ಏನಿದ್ರು ಅಲ್ಲೆಲ್ಲ ಯೂನಿಫಾರ್ಮೇ ಹಾಕಬೇಕು. ಏಕೆಂದರೆ ಎಲ್ಲರೂ ಒಟ್ಟಿಗೆ ಇರಬೇಕು, ಯೂನಿಫಾರ್ಮಲ್ಲಿದ್ದರೆ ನಮ್ಮ ಮಕ್ಕಳು ಅಂತ ಗೊತ್ತಾಗುತ್ತೆ ಅಂತೇಳಿ ಅವರು ಕಲರ್ ಡ್ರೆಸ್ಸು ಏನೂ ಹಾಕೋಗಿಲ್ಲ. ಯೂನಿಫಾರ್ಮ್ ಡೈಲಿ ಒಂದೊಂದು ಯೂನಿಫಾರ್ಮ್ ಹಾಕ್ಕೋಬೇಕು. ಒಂದಿನ ವೈಟು, ಒಂದಿನ ಸ್ಕೂಲ್ ಯೂನಿಫಾರ್ಮು, ಮತ್ತು ನೆಕ್ಸ್ಟ್ ಡೇ ಟ್ರ್ಯಾಕ್ ಶೂಟು, ಈ ಥರದ್ದೆಲ್ಲ ಹಾಕ್ಕೋಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಸರ್ಗಳು ಹೇಳಿರೋದು ಈ ಥರ ಹಾಕ್ಕೋಬೇಕು. ಆಮೇಲೆ ನೀವು ಕಲರ್ ಡ್ರೆಸ್ ಹಾಕ್ಕೊಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರಂತೆ. ಮತ್ತು ಅಯ್ಯೋ, ನಾನು ಅಂದ್ಕೊಂಡೆ ಈ ಹೊಸ ಡ್ರೆಸ್ಗಳು ಅಂದರೆ ಬರ್ತಡೇಗಿರ್ಬೋದು ಈ ಥರದ್ದು ಆ ಡ್ರೆಸ್ಗಳೆಲ್ಲ ತೊಗೊಂಡ್ರೆ ಯೂಸೇ ಮಾಡಲ್ಲ ಮಕ್ಕಳು. ಫಂಕ್ಷನ್ಗೆ ಅಂತೇಳಿ ಹಾಕ್ಕೊಳ್ತಾರೆ ಮತ್ತು ಬಿಚ್ಚಿರ್ತಾರೆ, ಈ ಥರ ಅಷ್ಟೇ ಯೂಸ್ ಮಾಡೋದಲ್ಲ. ಅದಕ್ಕೆ ಇಲ್ಲಾದರೂ ಯೂಸ್ ಮಾಡಲಿ ಅಂತೇಳಿ ಹಾಕಿದರೆ ಈ ಥರ ಆಗೋಯ್ತು. ಮತ್ತು ಅಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಮತ್ತು ನಾನು ಮತ್ತೆ ಅವನಿಗೆ ಬಿಟ್ಟೆ, ನೀನು ಯೂನಿಫಾರ್ಮ್ ತಾನೇ ಹಾಕು ಅಂತೇಳಿ. ಅವನಿಗೆ ಯಾವ ರೀತಿ ಬೇಕು ಆ ಥರ ಪ್ಯಾಕ್ ಮಾಡಿ ಇಟ್ಕೊಂಡ. ಅಂದರೆ ಏನೇನೆಲ್ಲ ಬೇಕು ಅಂತೇಳಿ ಹೊರಗಡೆ ಇಟ್ಟಿದ್ದೆ, ಅವನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ನೋಡಿದ್ರೆ ನಾನು ಬ್ಯಾಗ್ ಹಾಕ್ಕೊಂಡು ನೋಡ್ತೀನಿ, ಸಖತ್ ವೆಯ್ಟ್ ಇತ್ತು. ಅಂದರೆ ಎತ್ಕೊಳ್ಳೋಕ್ಕಾಗಲ್ಲ, ಆ ಥರ ವೆಯ್ಟ್ ಇರುತ್ತೆ. ಅಂದರೆ ಸ್ಕೂಲ್ ಹತ್ರ ತಾನೇ, ಅಲ್ಲಿಂದ ಸ್ವಲ್ಪ ತೂಕ ಇರುತ್ತೆ, ಒಂದು 10 ನಿಮಿಷ ತಾನೇ ಹಾಕ್ಕೊಂಡು ಹೋಗ್ಬೋದು. ಹಾಕ್ಕೊಂಡು ಹೋಗು ಅಂತ ಹೇಳಿದೆ. ಅಲ್ಲಿಂದ ಬಸ್ಸಲ್ಲಿ ಹಾಕ್ಕೊಳ್ತಾರೆ. ಅಂದರೆ ಸೆಮಿ ಸ್ಲೀಪರ್ ಕೋಚು, ಅಂದರೆ ಫುಲ್ಲು ಸ್ಲೀಪಿಂಗ್ ಇಲ್ಲ, ಸೆಮಿ ಸ್ಲೀಪರ್. ಅಂದರೆ ಸೊಂಟ ಎಲ್ಲ ನೋವು ಬರುತ್ತೆ, ನಿದ್ದೆ ಎಲ್ಲ ಬರಲ್ಲ. ಏನಂದರೆ ಅಲ್ಲಿ ಹೋದ ತಕ್ಷಣವೇ ರೂಮೆಲ್ಲ ಮಾಡಿರ್ತಾರೆ, ಅಲ್ಲಿ ಹೋಗಿ ಮಲಗೋದು ಆ ಥರ. ಸರಿ ಆಯಿತು ಅಂತೇಳಿ ಆಮೇಲೆ ನಾನೇನು ಮಾಡಿದೆ, ನಾನೇ ಹಾಕ್ಕೊಳ್ತೀನಿ ಬ್ಯಾಗು. ಅಂದರೆ ಮುಂದೆ ಎಲ್ಲ ಜಾಗ ಎಲ್ಲ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನೇ ಬ್ಯಾಗ್ ಹಾಕ್ಕೊಂಡು ಬೇಗನೆ ಹೊರಟ್ವಿ. ನಾವು ಬಿಟ್ಟಾಗ ಒಂದು 7:30 ಆಗಿತ್ತು. ಒಂದು 10 ನಿಮಿಷಕ್ಕೆಲ್ಲ ಹೋದ್ವಿ. ಅಂದರೆ 7:50, 55 ಅಲ್ಲಿದ್ವಿ.
ಅಂದರೆ ತುಂಬ ಜನ ಮಕ್ಕಳು ಬರ್ತಾಯಿದ್ರು, ತುಂಬ ಜನ ಮಕ್ಕಳು ಬಂದಿದ್ದರು. ಆಮೇಲೆ ಒಂದಷ್ಟು ಜನ ಟೀಚರ್ಸ್ ಎಲ್ಲ ಬಂದರು. ಆಮೇಲೆ ಎಷ್ಟೋ ಹೊತ್ತುಗಳಾದಮೇಲೆ ಬಸ್ ಬಂದಿದ್ದು. ಅದು ಬಂದು ಪೂಜೆ ಎಲ್ಲ ಮಾಡಿ ಎಲ್ಲ ಹೊರಡಬೇಕಾದ್ರೆ 9:30 ಆಯಿತು. ಅಲ್ಲೇ ನಾನು ಅಲ್ಲಿ ತನಕನೂ ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಏನಂದರೆ ಬಿಟ್ಟು ಬರೋದಷ್ಟು ಚೆನ್ನಾಗಿರಲ್ಲ. ಬಸ್ಸು ಹೋದ್ಮೇಲೆ ನಾವು ಮನೆಗೆ ಬರೋಣ ಅಂತೇಳ್ಬಿಟ್ಟು ನಾನಲ್ಲಿ ಸ್ಕೂಲ್ ಹತ್ರನೇ ತುಂಬ ಜನ ಪೇರೆಂಟ್ಸು ತುಂಬ ಜನ ಇದ್ದರು. ಎಲ್ಲರೂ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ನಾನಲ್ಲಿ ಸ್ಕೂಲ್ ಹತ್ರ ಕೂತ್ಕೊಂಡು ಒಬ್ಬಳೇ ಕೂತ್ಕೊಂಡಿದ್ದೆ. ಮಾಮ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತೇಳಿ ಅವ್ರು ಹೋದರು. ನನ್ನ ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡಿದ್ದೆ. ತುಂಬ ಜನ ಪೇರೆಂಟ್ಸ್ ಇದ್ದಾರೆ, ನಾನು ಅವ್ರ ಜೊತೆಗೆ ಕೂತ್ಕೊಂಡಿದ್ದೀನಿ. ಮತ್ತು ಆಮೇಲೆ ಸ್ಕೂಲ್ ಬಸ್ ಅಂತಲೇ ಬರ್ತಾ ಇರುತ್ತೆ. ಬಸ್ ಬಂತು. ಆಮೇಲೆ ಎಲ್ಲರೂ ಅಂದರೆ ಫಸ್ಟು ಪೂಜೆ ಎಲ್ಲ ಮಾಡಿದ್ರು, ಟೀಚರ್ಸೇ ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ಮಕ್ಕಳೆಲ್ಲ ಹತ್ತಿಸ್ಕೊಂಡು ಆಮೇಲೆ ಹೊರಟರು. ಮತ್ತು ನಾವು ಕೂಡ ಆಮೇಲೆ ಬಿಟ್ವಿ. ಅಂದರೆ ಬಸ್ಸೆಲ್ಲ ಹೋದ್ಮೇಲೆ ನಾವು ವಾಪಸ್ ಮನೆಗೆ ಬಂದ್ವಿ. ಅಂದರೆ ನಾನೊಂದಷ್ಟು ಫೋಟೋ ಎಲ್ಲ ತೊಗೊಂಡೆ, ಬಸ್ ನಂಬರು, ಯಾವ ಬಸ್ಸು ಏನು ಅಂತೇಳಿ ಫೋಟೋ ಎಲ್ಲ ತೊಗೊಂಡು ಆಮೇಲೆ ನಾನು ಮಾಮ ವಾಪಸ್ ಮನೆಗೆ ಬಂದ್ವಿ. ಈ ಥರ ಆಯಿತು ಅವತ್ತಿನ ಕತೆ ಎಲ್ಲ. ನಾವು ಮನೆಗೆ ಬರೋದ್ರೊಳಗೆ 10 ಗಂಟೆ, ಅಂದರೆ 9:50 ಆಗಿತ್ತು. ಆಮೇಲೆ ಬಂದು ಮುದ್ದೆ ಏನು ಮಾಡಿಲ್ಲ. ಬಂದು ಮತ್ತು ಅವಾಗ ಯಾರು ಮುದ್ದೆ ಎಲ್ಲ ಮಾಡ್ತಾರೆ, ಬರೀ ರೈಸ್ ಮಾಡಿಬಿಟ್ಟು ತಿಂದ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಅಂದರೆ ಅಲ್ಲಿಂದ ಬಂದಿರ್ತೀವಲ್ಲ, ಮುದ್ದೆ ಎಲ್ಲ ಮಾಡೋಕ್ಕೆ ಕಷ್ಟ ಅಂತ ಅನಿಸುತ್ತೆ. ರೈಸ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು. ಅಲ್ಲಿ ಕುತ್ಕೊಂಡಿದ್ವಲ್ಲ, ಒಂಥರ ಹಿಂಸೆ ಅಂತ ಅನ್ನಿಸ್ತಾಯಿತ್ತು ನನಗೆ. ಓಕೆ ಫ್ರೆಂಡ್ಸ್, ಅಂದರೆ ಸೊಳ್ಳೆಗಳೆಲ್ಲ ಇರುತ್ತಲ್ಲ, ಅದರಿಂದ ಅಲ್ಲಿ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಷ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.